ಸೂರ್ಯವಂಶಿಗೆ ಮಾಡಿದ ಅವಮಾನ ಏನಿದು ಪ್ರಿಯ ವೀಕ್ಷಕರೇ? ಮೊದಲ ಟಿ20 ಅವಕಾಶವೇ ಇಲ್ಲ. ಮೈದಾನದಲ್ಲಿ ನೀರು ಕೊಡಲು ಪಾತ್ರ ಕೊಟ್ಟರು, ಏಕೆ ಹೊರಗಿಟ್ಟರು? ಶ್ರೇಯಸ್ ಮತ್ತು ಗಂಭೀರ್ ಮಾಡಿದ ಪ್ಲಾನ್ ಏನು? ಭಾರತ ವಿರುದ್ಧ ಐರ್ಲೆಂಡ್ ಮೊದಲ ಟಿ20 ಪಂದ್ಯಕ್ಕಾಗಿ ಎಲ್ಲರೂ ಕಾತರದಿಂದ ಕಾಯುತ್ತಿದ್ದರು. ಅದಕ್ಕೆ ಕಾರಣ ಮೇನ್ ವೈಭವ್ ಸೂರ್ಯವಂಶಿ. ಟೀಮ್ ಇಂಡಿಯಾ ಪರ ಮೈದಾನಕ್ಕಿಳಿಯುವ 15 ವರ್ಷದ ಬಾಲಕ. ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಸಾಧನೆ ಮಾಡಲು ಹೊರಟಿದ್ದಂಥ ಯುವಕ. ಸಚಿನ್ ತೆಂಡೂಲ್ಕರ್ ರೆಕಾರ್ಡ್ ಮುರಿಯಲು ಬ್ರೇಕ್ ಆಗುತ್ತೆ ಎಂದು ಕಾತುರದಿಂದ ಕಾಯುತ್ತಿದ್ದ ಜನರ ಗಮನ. ಆದರೆ ಬ್ಯಾಟ್ ಕೊಡುವ ಬದಲು ಕೋಚ್ ಗೌತಮ್ ಗಂಭೀರ್ ಅವರ ಕೈಗೆ ವಾಟರ್ ಬಾಟಲ್ ಹಾಗೂ ಟವಲ್ ಕೊಟ್ಟರು. ನೀವು ಈ ಚಿತ್ರಣವನ್ನು ಸ್ಪಷ್ಟವಾಗಿ ನೋಡಬಹುದು. ಟಿವಿಗಳಲ್ಲಿ ಮ್ಯಾಚ್ ನೋಡುವ ವೇಳೆ ನೀವು ಕಂಡಿರಬಹುದು. ಐರ್ಲೆಂಡ್ ಬ್ಯಾಟರ್ಗಳು ಮೈದಾನದಲ್ಲಿ ಬ್ಯಾಟಿಂಗ್ ಮಾಡುತ್ತಿದ್ದಾಗ ನಮ್ಮ ಆಟಗಾರರು ಆಡುತ್ತಿದ್ದರು. ಆದರೆ ವೈಭವ್ ಸೂರ್ಯವಂಶಿ ಮಾತ್ರ ರವಿ ಬಿಷ್ಣೋಯ್ ಜೊತೆ ಸೇರಿ ತನ್ನ ಸಹ ಆಟಗಾರರಿಗೆ ನೀರು ಹಂಚುತ್ತಿದ್ದರು. ಹಾಗಾದರೆ ವೈಭವ್ ಸೂರ್ಯವಂಶಿಯನ್ನು ಐರ್ಲೆಂಡ್ ಕರೆದುಕೊಂಡು ಹೋಗಿದ್ದು ಕೇವಲ ನೀರು ಹಂಚಲು ಮಾತ್ರವೇ? ಇದರಲ್ಲಿ ಯಾವುದೇ ಅರ್ಥವೇ ಇದೆ? ನೀವೇ ಹೇಳಿ ಪ್ರಿಯ ವೀಕ್ಷಕರೇ, ಕಮೆಂಟ್ ಮಾಡಿ. ಐರ್ಲೆಂಡ್ ಅಂದ ಇಂಗ್ಲೆಂಡ್ ಅಲ್ಲ, ನ್ಯೂಜಿಲ್ಯಾಂಡ್ ಅಲ್ಲ, ಆಸ್ಟ್ರೇಲಿಯಾ ಅಲ್ಲ, ದಕ್ಷಿಣ ಆಫ್ರಿಕಾ ಅಲ್ಲ, ಅದು ಐರ್ಲೆಂಡ್. ಅವರ ವಿರುದ್ಧ ಗೆಲ್ಲುವುದು ಅಸಾಧ್ಯವಾದ ಕೆಲಸವೇ ಅಲ್ಲವೇ ಅಲ್ಲ. ಅಂತಹ ಸಂದರ್ಭದಲ್ಲೂ ನಿಮ್ಮ ಬಳಿ ಸುವರ್ಣಾವಕಾಶ ಇತ್ತು. ವೈಭವ್ ಸೂರ್ಯವಂಶಿಗೆ ಅವಕಾಶ ನೀಡಿ ಅವರಿಂದ ಉತ್ತಮ ಪ್ರದರ್ಶನ ಕಾಣಬಹುದಿತ್ತು. ಆದರೆ ಏನಾಯಿತು? ಒಮ್ಮೆ ಅವರು ಡಗ್ಔಟ್ನಲ್ಲಿ ಮೌನವಾಗಿ ಕುಳಿತಿರುವುದು ಕಾಣಿಸಿತ್ತು. ಮತ್ತೊಮ್ಮೆ ನಿರಾಶೆಯಿಂದ ದೂರ ನೋಡುತ್ತಾ ಕುಳಿತಿರುವುದು ಕಂಡುಬಂದಿತ್ತು. ಇನ್ನೊಮ್ಮೆ ನೀರಿನ ಬಾಟಲ್ಗಳನ್ನು ಹಿಡಿದು ಮೈದಾನ ಸುತ್ತ ಓಡುತ್ತಿರುವುದನ್ನು ಕಾಣಿಸಿಕೊಂಡಿರುತ್ತಾರೆ. ಈ ಚಿತ್ರಗಳಲ್ಲಿ ಹೇಳುತ್ತದೆ ವೈಭವ್ ಸೂರ್ಯವಂಶಿ ಕೈಯಲ್ಲಿ ಇರಬೇಕಾದದ್ದು ಬ್ಯಾಟ್, ಆದರೆ ಅವರ ಕೈಯಲ್ಲಿ ನೀರಿನ ಬಾಟಲಿಗಳ ಸ್ಟ್ಯಾಂಡ್ ಇತ್ತು. ಮೈದಾನದ ಸುತ್ತಿ ಸುತ್ತಿ ಎಲ್ಲರಿಗೂ ನೀರು ಹಂಚುತ್ತಿದ್ದರು. ಆದರೆ ದುರದೃಷ್ಟವಂತ ಮ್ಯಾಚ್ ಕೈತಪ್ಪಿ ಹೋಗಿದೆ. ಭಾರತ ತಂಡ ಐರ್ಲೆಂಡ್ ವಿರುದ್ಧ ಸೋತಿದೆ. ತುಂಬ ಚೆನ್ನಾಗಿ ಐರ್ಲೆಂಡ್ ತಂಡ ಬೌಲಿಂಗ್ ಪ್ರದರ್ಶನ ನೀಡಿದರು. ವಿಶ್ವಕಪ್ ಫೈನಲ್ ಗೆದ್ದಂಥ ಭಾರತ ತಂಡ ಸೋತು ಹೋಗಿದೆ. ಈ ಹಿಂದೆ ಐರ್ಲೆಂಡ್ ಅಥವಾ ಜಿಂಬಾಬ್ವೆ ವಿರುದ್ಧ ಭಾರತ ತನ್ನ ಬಿ ತಂಡವನ್ನೇ ಆಡಿಸುತ್ತಿತ್ತು. ಹಾಗಾದರೆ ಈಗ ಗೌತಮ್ ಗಂಭೀರ್ ಅವರ ಮನಸ್ಸಿನಲ್ಲಿ ಏನಿದೆ? ಯಾರನ್ನು ಸೂಪರ್ ಸ್ಟಾರ್ ಆಗಲು ಬಿಡುವುದಿಲ್ಲ ಎಂಬ ಆಲೋಚನೆಯೇ ಇದೆ ಅಂತ ನನಗೆ ಅನಿಸುತ್ತಿದೆ. ಈ ಕಾರಣಕ್ಕೆ ವೈಭವ್ ಸೂರ್ಯವಂಶಿಗೆ ಅವಕಾಶ ಕೊಡಲೇ ಇಲ್ಲ. ಇದು ಬಹಳ ದೊಡ್ಡ ಪ್ರಶ್ನೆ. ಈ ಪ್ರಶ್ನೆಯನ್ನು ನಾನು ಮಾತ್ರ ಕೇಳುತ್ತಿಲ್ಲ, ಹಲವು ಮಾಜಿ ದಿಗ್ಗಜ ಆಟಗಾರರಿಗೂ ಕೂಡ ಇದೇ ಪ್ರಶ್ನೆ ಕೇಳುತ್ತಿರುತ್ತಾರೆ. ಅಭಿಮಾನಿಗಳು ಈ ನಿರ್ಧಾರವನ್ನು ತೀವ್ರವಾಗಿ ಟೀಕಿಸುತ್ತಿದ್ದಾರೆ. ಮೈಕಲ್ ವಾನ್ ಅವರು ಟ್ವೀಟ್ ಮಾಡಿ ವೈಭವ್ ಸೂರ್ಯವಂಶಿಯನ್ನು ಭಾರತದ ಪ್ಲೇಯಿಂಗ್ 11ನಿಂದ ಹೊರಗಿಟ್ಟಿರುವುದಕ್ಕೆ ಅವರು ಕೂಡ ಅಚ್ಚರಿ ವ್ಯಕ್ತಪಡಿಸಿದ್ದಾರೆ. ನಾವು ಬೆಚ್ಚಿಬಿದ್ದೆವು. ಶ್ರೇಯಸ್ ಅಯ್ಯರ್ ವೈಭವ್ ಸೂರ್ಯವಂಶಿಯನ್ನು ಈ ಪಂದ್ಯದಲ್ಲಿ ಆಡಲು ಬಿಡಲಿಲ್ಲ ಏಕೆ? ಬಿಸಿಸಿಐ ಪ್ರಕಟಿಸಿದ ಪ್ಲೇಯಿಂಗ್ 11ನಲ್ಲಿ ಪಟ್ಟಿಯಲ್ಲಿ ವೈಭವ್ ಸೂರ್ಯವಂಶಿ ಅವರ ಹೆಸರು ಇರಲಿಲ್ಲ. ಟ್ವಿಟರ್ನಲ್ಲಿ ತಂಡ ಪೋಸ್ಟರ್ ಹಾಕಿದಾಗಲೂ ಕೂಡ ಎಲ್ಲರೂ ಒಂದೇ ಪ್ರಶ್ನೆ ಕೇಳಿದರು, ವೈಭವ್ ಎಲ್ಲಿದ್ದಾರೆ? ಟೆಲಿವಿಷನ್ ಪ್ರಸಾರಕರಿಗೆ ಬಂದಿರುವ ಜಾಹೀರಾತುಗಳು, ಸ್ಪಾನ್ಸರ್ಗಳು ಇವೆಲ್ಲ ವೈಭವ್ ಸೂರ್ಯವಂಶಿಯ ಜನಪ್ರಿಯತೆಯಿಂದಲೇ ಬಂದಿವೆ ಅಂತಲೇ ಹೇಳಬಹುದು. ಸೋನಿ ವಾಹಿನಿಯಲ್ಲಿ ನೀವು ನೋಡುತ್ತಿರುವ ಅನೇಕ ಜಾಹೀರಾತುಗಳಲ್ಲಿ ಬರೀ ಸೂರ್ಯವಂಶಿಯವರದೇ ಫೋಟೋ ತೋರಿಸುತ್ತಿದ್ದಾರೆ. ಮುಂಚೆ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಅಂತ ದಿಗ್ಗಜ ಆಟಗಾರರ PR-ಗಳನ್ನು ಹಾಕಿ ಟಿವಿಯಲ್ಲಿ ಜಾಹೀರಾತು ನೀಡುತ್ತಿದ್ದರು. ಏಕೆಂದರೆ ಈ ಸರಣಿಯಲ್ಲಿ ವೈಭವ್ ಸೂರ್ಯವಂಶಿ ಆಡಲಿದ್ದಾರೆ ಎಂದು ಎಲ್ಲರೂ ನಿರೀಕ್ಷಿಸಿದ್ದರು. ಆದರೆ 2 ಪಂದ್ಯಗಳಲ್ಲಿ ಒಂದರಲ್ಲಾದರೂ ಅವರಿಗೆ ಅವಕಾಶ ಕೊಡಲೇ ಇಲ್ಲ. ಐರ್ಲೆಂಡ್ನಲ್ಲಿ ಸಾವಿರಾರು ರೂಪಾಯಿ ನೀಡಿ ಟಿಕೆಟ್ ಖರೀದಿಸಿದ ವೈಭವ್ ಸೂರ್ಯವಂಶಿಯನ್ನು ನೋಡಲು ಬಂದ ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿದ್ದಾರೆ. ಅವರ ಹೆಸರಿನಲ್ಲಿ ವಿಶೇಷ ಸ್ಟ್ಯಾಂಡ್ಗಳನ್ನೇ ಮಾಡಲಾಗಿದೆ ಪ್ರಿಯ ವೀಕ್ಷಕರೇ. ಆದರೆ ಅವರನ್ನು ಆಡಿಸದೆ ಕೇವಲ ನೀರು ಹಂಚುವ ಕೆಲಸ ಮಾಡಿಸಿದ್ದಾರೆ. ಅದರ ಪ್ರಯೋಜನವೇನು? ಹಾಗೆಯೇ ಐರ್ಲೆಂಡ್ ವಿರುದ್ಧ 6 ಬೌಲರ್ಗಳು ಅಗತ್ಯವೇನು? ಪ್ರತಿ ಪಂದ್ಯದಲ್ಲೂ ಹರ್ಷಿತ್ ರಾಣಾ ಸ್ವಚಾಲಿತವಾಗಿ ತಂಡಕ್ಕೆ ಬರುತ್ತಾರೆ. ವಾಷಿಂಗ್ಟನ್ ಸುಂದರ್ ಕೂಡ ಪ್ರತಿ ಪಂದ್ಯದಲ್ಲಿ ಆಡುತ್ತಾರೆ. ಇವರಿಗೆ ಗೌತಮ್ ಗಂಭೀರ್ ಅವರ ಕೋಟ ಇದೆ ಅಂತಲೇ ಹೇಳಬಹುದು. ಮುಂದೆ ಇಂಗ್ಲೆಂಡ್ ವಿರುದ್ಧ 5 ಟಿ20 ಪಂದ್ಯಗಳಿವೆ. ಇಂಗ್ಲೆಂಡ್ ಐರ್ಲೆಂಡ್ಗಿಂತ ಬಲಿಷ್ಠ ತಂಡ. ಈಗಾಗಲೇ ಐರ್ಲೆಂಡ್ ವಿರುದ್ಧ 2 ಪಂದ್ಯಗಳನ್ನು ವೈಭವ್ ಸೂರ್ಯವಂಶಿಗೆ ಅವಕಾಶ ಕೊಟ್ಟಿದ್ದರೆ ಅವರಿಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿನ ಅನುಭವ ಸಿಗುತ್ತಿತ್ತು. ಅವರು ಸ್ವಲ್ಪ ಹೊಂದಿಕೊಳ್ಳಲು ಸಾಧ್ಯವಾಗುತ್ತಿತ್ತು. ಆದರೆ ಅವಕಾಶವನ್ನೇ ಕಸಿದುಕೊಂಡಿದ್ದಾರೆ. ಶ್ರೇಯಸ್ ಅಯ್ಯರ್ಗೆ ಇದು ಮೊದಲ ಪಂದ್ಯವಾಗಿದ್ದು ಕಾರಣ ವೈಭವ್ ಸೂರ್ಯವಂಶಿಯ ಜನಪ್ರಿಯತೆಯನ್ನು ತಮ್ಮ ನಾಯಕತ್ವದಲ್ಲಿ ಭವಿಷ್ಯದತ್ತ ಮುನ್ನಡೆಸಬೇಕು ಎಂಬುವ ಆಸೆ ಇತ್ತೋ ಏನೋ.
ಇಂದಿನ ದಿನದಲ್ಲಿ ವೈಭವ್ ಸೂರ್ಯವಂಶಿಯ ಪ್ರಗತಿಯನ್ನು ತಡೆಯಲು ಅಥವಾ ಅವರನ್ನು ಮುಂದೆ ಬರದಂತೆ ಮಾಡಲು ಯತ್ನಿಸುತ್ತಿರುವುದು ತಮ್ಮದೇ ನಷ್ಟ ಮಾಡಿಕೊಳ್ಳುವಂತಾಗುತ್ತಿದೆ. ಏಕೆಂದರೆ ವೈಭವ್ ಸೂರ್ಯವಂಶಿ ಒಂದು ಟ್ರಂಪ್ ಕಾರ್ಡ್ ಇದ್ದಂತೆ. ಅವರನ್ನು ಸರಿಯಾದ ಸಮಯದಲ್ಲಿ ಬಳಸಿದರೆ ತಂಡಕ್ಕೆ ಗೆಲುವು ತಂದುಕೊಳ್ಳಬಲ್ಲರು. ಅವರನ್ನು ಜೊತೆಯಲ್ಲಿ ಕೊಂಡೊಯ್ದುಕೊಂಡು ಯಶಸ್ಸು ಕಾಣುತ್ತಾರೆ. ನೀರನ್ನು ಹಂಚುವುದು ತಪ್ಪೇನಲ್ಲ, ಅದು ಒಳ್ಳೆಯ ಕೆಲಸವೇ. ಆದರೆ ಕನಿಷ್ಠ ಐರ್ಲೆಂಡ್ ವಿರುದ್ಧ ಪಂದ್ಯದಲ್ಲಾದರೂ ಅವರನ್ನು ಆಡಿಸಬಲ್ಲದಲ್ಲ. ಇದು ನನ್ನ ಅಭಿಪ್ರಾಯ. ಮಾತ್ರವಲ್ಲ, ವೈಭವ್ ಸೂರ್ಯವಂಶಿ ಮೈದಾನದ ಸುತ್ತ ನೀರು ಬಾಟಲ್ನೊಂದಿಗೆ ಓಡಾಡುತ್ತಿರುವುದು ಅಥವಾ ಡಗ್ಔಟ್ನಲ್ಲಿ ಮೌನವಾಗಿ ಕುಳಿತಿರುವುದು ಎಲ್ಲರ ಗಮನ ಅವರ ಮೇಲತ್ತಾಗಿ ನಿರಾಶೆ ಸ್ಪಷ್ಟವಾಗಿ ತೋರಿಸುತ್ತಿದ್ದಾರೆ. ಈ 2 ಪಂದ್ಯಗಳಲ್ಲಿ ಅವಕಾಶ ಸಿಗದಿದ್ದರೆ ಮುಂದೆ ಇಂಗ್ಲೆಂಡ್ ವಿರುದ್ಧನೂ ಇರುವ ಸರಣಿಯಲ್ಲಿ ಆರಂಭದಲ್ಲಿಯೂ ಅವರಿಗೆ ಅವಕಾಶ ಸಿಗುವುದು ಕಷ್ಟವಾಗಬಹುದು. ಹಾಗಾದರೆ ತಂಡದ ಉದ್ದೇಶವೇನು? ಇದು ವಿಶ್ವಕಪ್ ಫೈನಲ್ ಪಂದ್ಯವಾಗಿತ್ತೇ? ವೈಭವ್ ಸೂರ್ಯವಂಶಿಯನ್ನು ಆಸ್ಟ್ರೇಲಿಯಾ ವಿರುದ್ಧ ಆಡಿಸಲು ಸಾಧ್ಯವಿರಲಿಲ್ಲವೇ? ನೋಡೋಣ ಬನ್ನಿ. ನಿಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ಸ್ಗಳನ್ನು ಹಾಕಿ, ಓದಲಿಕ್ಕೆ ನಾವು ಸಿದ್ಧರಿದ್ದೇವೆ.